2026ರ ICC T20 ವಿಶ್ವಕಪ್ ಫೈನಲ್ ಪಂದ್ಯಕ್ಕೆ ಇದೀಗ ಕೌಂಟ್ ಡೌನ್ ಶುರುವಾಗಿದೆ. ಈಗಾಗಲೇ 2 ಸೆಮಿಫೈನಲ್ ಪಂದ್ಯಗಳು ಮುಕ್ತಾಯವಾಗಿದ್ದು, ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ಎದುರು ನ್ಯೂಜಿಲೆಂಡ್ ತಂಡವು ಭರ್ಜರಿ ಗೆಲುವನ್ನು ದಾಖಲಿಸುವುದರ ಮೂಲಕ ಮೊದಲ ತಂಡವಾಗಿ ಫೈನಲ್ಗೆ ಲಗ್ಗೆಯಿಟ್ಟಿದೆ. ಇನ್ನೊಂದು ಕಡೆ ಮುಂಬೈನ ವಾಂಖೆಡೆ ಮೈದಾನದಲ್ಲಿ ನಡೆದಂತಹ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಹಾಗೆ ಆತಿಥೇಯ ಟೀಂ ಇಂಡಿಯಾ ಬಲಿಷ್ಠ ಇಂಗ್ಲೆಂಡ್ ತಂಡವನ್ನು 7 ರನ್ಗಳಿಂದ ರೋಚಕವಾಗಿ ಮಣಿಸುವುದರ ಮೂಲಕ 2ನೇ ತಂಡವಾಗಿ ಫೈನಲ್ ಅನ್ನು ಪ್ರವೇಶಿಸಿದೆ. ಇದೀಗ ಮಾರ್ಚ್ 8ರಂದು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಯಲಿರುವಂತಹ ಫೈನಲ್ ಪಂದ್ಯದಲ್ಲಿ ಎರಡೂ ತಂಡಗಳು ಪ್ರಶಸ್ತಿಗಾಗಿ ಕಾದಾಟವನ್ನು ನಡೆಸಲಿವೆ. ಒಂದು ಕಡೆ ಟೀಂ ಇಂಡಿಯಾ ಸತತ 2ನೇ ಹಾಗೂ ಒಟ್ಟಾರೆ 3ನೇ ಟ್ರೋಫಿ ಮೇಲೆ ಕಣ್ಣಿಟ್ಟಿದ್ರೆ, ನ್ಯೂಜಿಲೆಂಡ್ ತಂಡ ಮೊದಲ ಟ್ರೋಫಿಗೆ ಮುತ್ತಿಕ್ಲಿಕ್ಕೆ ತುದಿಗಾಲಲ್ಲಿ ನಿಂತಿದೆ. ಇನ್ನು ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ 2ನೇ ಸೆಮಿಫೈನಲ್ ಪಂದ್ಯ ನಿಜಕ್ಕೂ ಕ್ರಿಕೆಟ್ ಅಭಿಮಾನಿಗಳನ್ನು ಅಕ್ಷರಶಃ ತುದಿಗಾಲಲ್ಲಿ ನಿಲ್ಲುವಂತೆ ಮಾಡಿತ್ತು. ಯಾಕೆಂದ್ರೆ ಮೊದಲು ಟಾಸ್ ಸೋತು ಬ್ಯಾಟಿಂಗ್ ಮಾಡಲಿಳಿದಂತಹ ಟೀಂ ಇಂಡಿಯಾ ಆರಂಭಿಕ ಆಘಾತದ ಹೊರತಾಗಿಯೂ ಸಂಜು ಸ್ಯಾಮ್ಸನ್ ಅವರ ಸ್ಫೋಟಕ ಬ್ಯಾಟಿಂಗ್ ನೆರವಿನಿಂದ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 253 ರನ್ಗಳನ್ನು ಕಲೆ ಹಾಕಿತ್ತು. ಈ ಸ್ಕೋರ್ ನೋಡಿದಾಗ ಬಹುತೇಕ ಈ ಸ್ಕೋರ್ ಸೇಫ್ ಅಂತ ಹೇಳಿ ಕ್ರಿಕೆಟ್ ಅಭಿಮಾನಿಗಳು ಭಾವಿಸಿದ್ರು. ಆದರೆ 2ನೇ ಇನ್ನಿಂಗ್ಸ್ ಅಂದರೆ ಗುರಿಯನ್ನ ಬೆನ್ನತ್ತಿದಂತಹ ಇಂಗ್ಲೆಂಡ್ ತಂಡ ವಿಸ್ಫೋಟಕ ಆರಂಭವನ್ನು ಪಡೆಯಿತು. ಒಂದು ಹಂತದಲ್ಲಿ 17 ಓವರ್ವರೆಗೂ ಬಹುತೇಕ ಪಂದ್ಯ ಇಂಗ್ಲೆಂಡ್ ಕೈಯಲ್ಲೇ ಇತ್ತು. ಆದರೆ ಕೊನೆಯ 3 ಓವರ್ಗಳಲ್ಲಿ ಹಾರ್ದಿಕ್ ಪಾಂಡ್ಯ, ಜಸ್ಪ್ರೀತ್ ಬುಮ್ರಾ ಹಾಗೂ ಕೊನೆಗೆ ಶಿವಮ್ ದುಬೆ ಅದ್ಭುತವಾದ ಬೌಲಿಂಗ್ ಸಂಘಟಿಸುವುದರ ಮೂಲಕ ತಂಡಕ್ಕೆ 7 ರನ್ಗಳ ರೋಚಕ ಗೆಲುವನ್ನು ತಂದುಕೊಟ್ರು. ಇನ್ನು ಸೂಪರ್ 8 ಹಂತದ ಕೊನೆಯ ಪಂದ್ಯದಲ್ಲಿ ಅಂದರೆ ವೆಸ್ಟ್ ಇಂಡೀಸ್ ಎದುರಿನ ಪಂದ್ಯದಲ್ಲಿ ಅಜೇಯ 97 ರನ್ ಸಿಡಿಸುವುದರ ಮೂಲಕ ಟೀಂ ಇಂಡಿಯಾ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಂಥ ಸಂಜು ಸ್ಯಾಮ್ಸನ್ ಇದೀಗ ಇಂಗ್ಲೆಂಡ್ ವಿರುದ್ಧ ಕೂಡ ಅದೇ ಫಾರ್ಮ್ ಅನ್ನು ಮುಂದುವರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲೂ ಒಂದು ಕಡೆ ಅಭಿಷೇಕ್ ಶರ್ಮಾ ಆರಂಭದಲ್ಲಿ ವಿಕೆಟ್ ಕಳೆದುಕೊಂಡ್ರು ಸಹ ಮತ್ತೊಂದು ಕಡೆ ಮೈ ಚಳಿ ಬಿಟ್ಟು ಬ್ಯಾಟ್ ಬೀಸಿದಂತಹ ಸಂಜು ಸ್ಯಾಮ್ಸನ್ ಸ್ಫೋಟಕ 89 ರನ್ ಸಿಡಿಸೋದ್ರ ಮೂಲಕ ಟೀಂ ಇಂಡಿಯಾ ಬೃಹತ್ ಮೊತ್ತ ಕಲೆ ಹಾಕಲಿಕ್ಕೆ ನೆರವಾದರು. ಇದ್ರ ಜೊತೆಗೆ ಸತತ 2ನೇ ಬಾರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಪಡೆಯಲು ಕೂಡ ಸಂಜು ಸ್ಯಾಮ್ಸನ್ ಯಶಸ್ವಿಯಾದರು. ಇನ್ನ ಇಂಗ್ಲೆಂಡ್ ಎದುರಿನ ಈ ಗೆಲುವಿನೊಂದಿಗೆ ಟೀಂ ಇಂಡಿಯಾ ICC ಟೂರ್ನಿಯಲ್ಲಿ ಒಟ್ಟಾರೆ 15ನೇ ಬಾರಿಗೆ ಫೈನಲ್ ಪ್ರವೇಶಿಸಿದ ಅಪರೂಪದ ಸಾಧನೆಯನ್ನ ಮಾಡಿದೆ. ಅಂದ್ರೆ T20 ವಿಶ್ವಕಪ್ ಟೂರ್ನಿಯಲ್ಲಿ ಟೀಂ ಇಂಡಿಯಾ ಆಡ್ತಕ್ಕಂಥ 4ನೇ ಫೈನಲ್ ಪಂದ್ಯ ಇದಾಗಿದೆ. ಇನ್ನೊಂದು ಕಡೆ ICC ಏಕದಿನ ವಿಶ್ವಕಪ್ನಲ್ಲೂ ಕೂಡ ಟೀಂ ಇಂಡಿಯಾ ಒಟ್ಟಾರೆ 4 ಬಾರಿ ಫೈನಲ್ ಪ್ರವೇಶಿಸಿದ ಸಾಧನೆಯನ್ನ ಮಾಡಿತ್ತು. ಇನ್ನು ICC ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಅಲ್ಲಿ ಟೀಂ ಇಂಡಿಯಾ 2 ಬಾರಿ ಫೈನಲ್ ಅನ್ನ ಪ್ರವೇಶಿಸಿತ್ತು. ಆದರೆ 2 ಬಾರಿ ಕೂಡ ಕಪ್ ಗೆಲ್ಲಲಿಕ್ಕೆ ಟೀಂ ಇಂಡಿಯಾಗೆ ಸಾಧ್ಯವಾಗಿಲ್ಲ. ಇದಷ್ಟೇ ಅಲ್ಲದೆ ICC ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ಟೀಂ ಇಂಡಿಯಾ ಒಟ್ಟಾರೆ 5 ಬಾರಿ ಫೈನಲ್ ಪ್ರವೇಶಿಸಿದ ಅಪರೂಪದ ಸಾಧನೆಯನ್ನ ಮಾಡಿದೆ. ಹೀಗಾಗಿ ಇದೀಗ ಟೀಂ ಇಂಡಿಯಾ ಒಟ್ಟಾರೆ ICC ಟೂರ್ನಿಯಲ್ಲಿ 15ನೇ ಬಾರಿಗೆ ಫೈನಲ್ ಪಂದ್ಯವನ್ನು ಆಡಲಿಕ್ಕೆ ಸಜ್ಜಾಗಿದೆ. ICC T20 ವಿಶ್ವಕಪ್ ಟೂರ್ನಿಗೆ ಆತಿಥ್ಯ ವಹಿಸಿದಂತ ಯಾವ ತಂಡವೂ ಇದುವರೆಗೂ ಚಾಂಪಿಯನ್ ಪಟ್ಟ ಅಲಂಕರಿಸಲಿಕ್ಕೆ ಸಾಧ್ಯವಾಗಿಲ್ಲ. ಇದೀಗ ಟೀಂ ಇಂಡಿಯಾಗೆ ಅಂತ ಒಂದು ಸುವರ್ಣಾವಕಾಶ ಒದಗಿ ಬಂದಿದೆ. ಈಗಾಗಲೇ T20 ವಿಶ್ವಕಪ್ ಟೂರ್ನಿಗೆ ಆತಿಥ್ಯ ವಹಿಸಿರ್ತಕ್ಕಂಥ ಟೀಂ ಇಂಡಿಯಾ ಫೈನಲ್ ಅನ್ನು ಪ್ರವೇಶಿಸಿದ್ದು, ಇದೀಗ ತವರಿನಲ್ಲಿ ನಡೆಯುತ್ತಿರತಕ್ಕಂಥ ಈ ಒಂದು ವಿಶ್ವಕಪ್ನಲ್ಲಿ ಕಪ್ ಗೆಲ್ಲುವುದರ ಮೂಲಕ ಹೊಸ ಇತಿಹಾಸವನ್ನ ಬರೆಯುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಯಾಕಂದ್ರೆ 2011ರಲ್ಲೂ ಕೂಡ ಟೀಂ ಇಂಡಿಯಾ ICC ಏಕದಿನ ವಿಶ್ವಕಪ್ ಟೂರ್ನಿಗೆ ಆತಿಥ್ಯವನ್ನು ವಹಿಸಿತ್ತು. ಆಗ ಮಹೇಂದ್ರ ಸಿಂಗ್ ಧೋನಿ ನೇತೃತ್ವದ ಟೀಂ ಇಂಡಿಯಾ 28 ವರ್ಷಗಳ ಬಳಿಕ ಏಕದಿನ ವಿಶ್ವಕಪ್ ಅನ್ನ ಗೆದ್ದು ಬೀಗಿತ್ತು. ಇದೀಗ T20 ವಿಶ್ವಕಪ್ ಟೂರ್ನಿಯನ್ನು ತವರಿನಲ್ಲಿ ಗೆಲ್ಲುವಂತಹ ಸುವರ್ಣಾವಕಾಶವನ್ನ ಟೀಂ ಇಂಡಿಯಾ ಹೇಗೆ ಬಳಸಿಕೊಳ್ಳಿದೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಇನ್ನು ಇದಷ್ಟೇ ಅಲ್ಲದೆ ICC ಟೂರ್ನಿಯಲ್ಲಿ ಸತತ 2 ಬಾರಿಗೆ T20 ವಿಶ್ವಕಪ್ ಟೂರ್ನಿಯನ್ನು ಗೆದ್ದಂತ ಸಾಧನೆಯನ್ನ ಯಾವ ತಂಡ ಕೂಡ ಮಾಡಿಲ್ಲ. ಇದೀಗ ಅಂತಹ ಒಂದು ಗೋಲ್ಡನ್ ಅಪಾರ್ಚುನಿಟಿ ಕೂಡ ಟೀಂ ಇಂಡಿಯಾದ ಮುಂದಿದೆ. ಸೂರ್ಯಕುಮಾರ್ ಯಾದವ್ ನೇತೃತ್ವದ ಟೀಂ ಇಂಡಿಯಾ ಟೂರ್ನಿಯುದ್ದಕ್ಕೂ ಅದ್ಭುತ ಪ್ರದರ್ಶನ ನೀಡುವುದರ ಮೂಲಕ ಇದೀಗ ಫೈನಲ್ ಅನ್ನ ಪ್ರವೇಶಿಸಿದೆ. ಫೈನಲ್ ಅಲ್ಲೂ ಕೂಡ T20 ವಿಶ್ವಕಪ್ ಗೆಲ್ಲುವುದರ ಮೂಲಕ ಅಭಿಮಾನಿಗಳಿಗೆ ಭರಪೂರ ಮನರಂಜನೆ ನೀಡಲಿ ಅಂತಕ್ಕಂಥದ್ದು ಕೋಟ್ಯಾಂತರ ಕ್ರೀಡಾಭಿಮಾನಿಗಳ ಹಾರೈಕೆ ಆಗಿದೆ. ಕ್ರಿಕೆಟ್ ಹಾಗೂ ಕ್ರೀಡಾ ಜಗತ್ತಿನ ಪ್ರತಿಕ್ಷಣದ ಸುದ್ದಿಗಳಿಗಾಗಿ ನಿರಂತರವಾಗಿ ಭೇಟಿ ಕೊಡಿ asianetsuvarnanews.com. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.